ಹೋಗಲ್ ಬೇಸಂತ ಇನ್ನ ಸೀಮೆಣ್ಣೆ ಹಾಕ್ಬೇಕು. ನಮಸ್ಕಾರ ಕರ್ನಾಟಕ, ಹಾಯ್ ಬೆಂಗಳೂರು, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಇವತ್ತು ಎದ್ದು ರೆಡಿ ಆಗ್ಬಿಟ್ಟು ನಾನು ದೇವ್ರಿಗೊಂದು ನಮಸ್ಕಾರ ಹೊಡೆದು ಟಿಫನ್ ಮಾಡ್ಕೊಂಡು ಆಫೀಸ್ಗೆ ಹೋಗ್ತಾ ಇದ್ದೀನಿ ಗಾಯ್ಸ್. ಕೆಲ್ಸಕ್ಕೆ ಬಂದೆ, ಸಿಕ್ಕಾಪಟ್ಟೆ ಕೆಲಸ ಇತ್ತು, ಕೆಲಸ ಮಾಡ್ತಾ ಇದ್ದೆ. ಮನೆಗೆ ಹೋಗೋಣ ಅಂದ್ಬಿಟ್ಟು ಮನೆ ಕಡೆ ಬಂದೆ ಗಾಯ್ಸ್. ಮನೆಗೆ ಬಂದ್ಬಿಟ್ಟು ನಾವು ಅಮ್ಮನೊಂದು ಪ್ರ್ಯಾಂಕ್ ಮಾಡೋಣ ಅಂತಂದೆ. ನೋಡಿ ನೀವೇನು ಏನು ಮಾಡ್ತೀನಿ ಅಂತ. ಕಣ್ಮುಚ್ಚು ಬಿಡು, ಹಾಕೋ ತುಟಿಗೆ. ಇವತ್ತಂತೂ ನಮ್ಮ ಅಮ್ಮನಿಗೆ ಲಿಫ್ಟಿಗೆ ಆಗೋಣ ಅಂತ ಹೋದ್ರೆ ನಮ್ಮ ಅಮ್ಮ ಲಿಫ್ಟಿಗೆ ಹಾಕೊಳ್ಳೋದಲ್ಲ ಅಂದ್ಬಿಡ್ತು ಗಾಯ್ಸ್. ಆದ್ರೂ ನಾನು ಬಿಟ್ಟೇ ಇಲ್ಲ, ಲಿಫ್ಟಿಗೆ ಹಾಕಿಸ್ತೀನಿ. ನೋಡಿ ನೀವೇನು ಲಿಫ್ಟಿಗೆ ಹಾಕ್ಸಿದಕ್ಕೆ ನಮ್ಮಮ್ಮ ಏನಂದ್ರು ಗೊತ್ತಾ? ನೀವೇ ನೋಡಿದ್ರೆ ಶಾಕ್ ಆಗೋಯ್ತೀರಾ, ಈ ತರ ಅನ್ಬಿಟ್ರ ಅಂತ. ಅಜ್ಜಿನ ನೀನು? ಅಜ್ಜಿ ತಾನೆ ಹಂಗೆಲ್ಲ ಮಾಡ್ತಾರ ವಯಸ್ಸಾದವ್ರಿಗೆ. ಲಿಫ್ಟಿಗೆ ಹಾಕಿದ್ದೆ ನಮ್ಮಮ್ಮನ ಹಾಗೇನೆ ಸ್ವಲ್ಪ ಮಾಡರ್ನ್ ಆಗಿ ರೆಡಿ ಮಾಡೋಣ ಅಂತಂದ್ರೆ ಹೇಗ್ ಕಾಣಿಸ್ತಾ ಇದ್ರೆ ಹೇಳಿ ನಮ್ಮಮ್ಮ. ಯಾರೇ ನೀನು ಸುಂದರ ಚೆಲುವೆ. ನಮ್ಮಮ್ಮ ಡೈಲಾಗ್ ಕೇಳೋದೇ ಇಲ್ಲ ಅನ್ಬಿಟ್ರು ಗಾಯ್ಸ್. ನೀನು ಸುಂದರ ಯಾರೇ ನೀನು, ಯಾರೇ ನೀನು, ನಿಮ್ಮ ಅಮ್ಮನ ಕೊಟ್ಟೆ ಅಂತೀನಿ. ಲಿಫ್ಟಿಗೆ ಏನೋ ಹಾಕಿದ್ದೆ ನಮ್ಮಮ್ಮನ್ಗೆ. ನಮ್ಮ ಅಮ್ಮನ್ಗೆ ಲಿಫ್ಟಿಗೆ ಹೋಗೋದೇ ಇಲ್ಲ, ಪೆನಲ್ ಹಾಕ್ಬೇಕು, ಸೀಮೆಣ್ಣೆ ಹಾಕ್ಬೇಕು ಅಂದ್ರೆ ನಮ್ಮಮ್ಮ ಏನ್ ಅಂದ್ಬಿಟ್ರು ಗೊತ್ತಾ? ಏನ ಇದು ತುಟಿ ವರ್ಷ ಎತ್ಕೊಬರು ಅಲ್ಲಿ ಬಸ್ ಪೆನಲ್ ಹಾಕೊಂತಿಕ್ಕು. ಏನ ಏನ ನಮ್ಮ ಅಮ್ಮನ್ಗಂತೂ ಸಿಕ್ಕಾಪಟ್ಟೆ ಕೋಪ ಬಂದ್ಬಿಡ್ತು. ಅದಕ್ಕೆ ರಿಯಾಕ್ಟ್ ಅಂತ ಯಾವ ತರ ಮಾಡ್ತಾವ್ರೆ ನೋಡಿ ನೀವೇ. ನಿನ್ನ ಹಂಗೆ ಕಕ್ಕಿಸ್ಬಿಡ್ತೀನಿ ಸುಮ್ಗಿರು. ಇದನ್ನೆಲ್ಲ ನೋಡ್ಕೊಂಡು ಒಳ್ಳೆ ಕಾಮಿಡಿ ಇವತ್ತು. ದಯವಿಟ್ಟು ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಮರಿಬೇಡಿ ಗಾಯ್ಸ್. ಈ ತರ ವಿಡಿಯೋ ಮಾಡ್ಬೇಕು ಅಂದ್ರೆ ನೀವು ಕಮೆಂಟ್ ಮಾಡ್ಬೇಕು.